ಆರ್ಟಿಕಲ್ 370 ಒಂದು ಸಿನಿಮಾವಾಗಿ ಮೂಡಿ ಬಂದಿರುವಂತದ್ದು ನಿಜಕ್ಕೂ ಒಂದು ವಿಶೇಷ. ಯಾವ ರೀತಿ ಒಂದು ಆರ್ಟಿಕಲ್ 370 ನಮ್ಮ ದೇಶದಲ್ಲಿ ಒಂದು ಸಮಸ್ಯೆ ಆಗಿತ್ತು, ಅದನ್ನ ಒಂದು ಎಳೆಯಾಗಿ ಇವತ್ತೊಂದು ಸಿನಿಮಾ ಮೂಲಕ ತೋರಿ ಆ ಒಂದು ಸವಾಲನ್ನ ಹೇಗೆ ಬಗೆಹರಿಸುವುದನ್ನ ನಮ್ಮ ಪ್ರಧಾನ ಮಂತ್ರಿಗಳು, ಗೃಹ ಸಚಿವರು ಎಷ್ಟು ಪರಿಣಾಮಕಾರಿಯಾಗಿ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು, ನಮ್ಮೆಲ್ಲ ಜನಪ್ರಿಯ ನಾಯಕರಾದಂತ ಡಿ.ವಿ. ಸದಾನಂದ ಗೌಡರು ಸಾಹೇಬರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾವ ರೀತಿ ನಮ್ಮ ಪ್ರಧಾನ ಮಂತ್ರಿಗಳು ದೇಶದ ರಕ್ಷಣೆಯನ್ನ, ದೇಶದ ಐಕ್ಯತೆಯನ್ನ, ಅಖಂಡತೆಯನ್ನ ಕಾಪಾಡಲಿಕ್ಕೆ ಒಂದು ಆರ್ಟಿಕಲ್ 370 ಕೈ ಬಿಡಬೇಕು ಅನ್ನುವಂಥದ್ದನ್ನ ಇವತ್ತು ಕಾರ್ಯರೂಪಕ್ಕೆ ತಂದು ಅದನ್ನ ಸಿನಿಮಾ ಮೂಲಕ ಇವತ್ತು ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲ ತಂದಿದ್ದಾರೆ. ಬಹಳ ಉತ್ತಮವಾಗಿದೆ. ದೇಶದಲ್ಲಿ ಸಂಚಲನ, ಇದರ ತ್ಯಾಗ, ಬಲಿದಾನ, ಸವಾಲು, ಸಮಸ್ಯೆಗಳನ್ನ ಇವತ್ತು ಪ್ರತಿಯೊಬ್ಬ ಭಾರತೀಯನು ತಿಳ್ಕೋಬೇಕು, ಈ ಸಿನಿಮಾವನ್ನು ನೋಡ್ಬೇಕು. ಯಾವ ರೀತಿ ಒಂದು ಸವಾಲಾಗಿದ್ದನ್ನ ಒಂದು ಪರಿಹಾರವಾಗಿ ರೂಪುಗೊಂಡು ಒಂದು ಜನ ಮಾನ್ಯತೆಯನ್ನ ಒಂದು ಸರ್ಕಾರದ ಮೂಲಕ, ಒಂದು ರಾಜಕೀಯ ಹೋರಾಟದ ಮೂಲಕ, ಒಂದು ಅಧಿಕಾರವನ್ನ ಪಡೆದ ನಂತರ ಈ ಸಮಸ್ಯೆನ ಹೇಗೆ ಬಗೆಹರಿಸು ಅನ್ನುವಂಥದ್ದು ಇವತ್ತು ಈ ಸಿನಿಮಾ ಮೂಲಕ ಬಹಳ ಪರಿಣಾಮಕಾರಿಯಾಗಿ ನೋಡುವಂತ ಭಾಗ್ಯ ನಮ್ಗೆಲ್ಲ ಸಿಕ್ಕಿದೆ. ಇವತ್ತು ನಮ್ಮ ಮಲ್ಲೇಶ್ವರಮಿನ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ಸಿನಿಮಾ ನಮ್ಮ ಸನ್ಮಾನ್ಯ ಡಿ.ವಿ. ಸದಾನಂದ ಗೌಡರ ನಾಯಕತ್ವದಲ್ಲಿ ಇವತ್ತು ನೋಡುವಂತದ್ದಾಗಿದೆ. ಹಾಗಾಗಿ ಎಲ್ಲರಿಗೂ ನಾನು ಸಮಸ್ತರಿಗೂ ಶುಭವನ್ನ, ವಿಶೇಷವಾಗಿ ಸಿನಿಮಾದವರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ಕೋರಕ್ಕೆ ಇಷ್ಟಪಡ್ತೀನಿ.